ಪ್ರೇಸ್ ಗಾಡ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯ ದೇವಚನರೇ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಶುಭವು, ಕೃಪೆಯು, ಸಮಾಧಾನ, ಆರೋಗ್ಯ, ರಕ್ಷಣೆಯು, ಬಲವು, ಜ್ಞಾನವು, ಸಮೃದ್ಧಿಯು ಉಂಟಾಗಲಿ. ಅಷ್ಟೇ ಅಲ್ಲ, ನಿಮ್ಮ ಜೀವಮಾನದಲ್ಲ ನಿಮಗೆ ದೇವರ ಸಹಾಯವು, ದೇವರ ಸಾನ್ನಿಧ್ಯವು, ದೇವರ ಮಹಿಮೆಯು ಹಿಂಬಾಲಿಸಲಿ. ಅಷ್ಟೇ ಅಲ್ಲ, ಕರುಣಿಸಲಿ ಅಂತ ಪ್ರಾರ್ಥಿಸ್ತಿದ್ದೇನೆ. ಮತ್ತೊಮ್ಮೆ ನಿಮ್ಮನ್ನು ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ನಮ್ಮ ದೇವರು ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆಯದನ್ನೇ ಮಾಡ್ತಾನೆ, ನಮಗೆ ಒಳ್ಳೆಯದನ್ನೇ ಕೊಡುವ ಆತನಾಗಿ ನಡೆಸ್ತಾನೆ. ಪ್ರಿಯರೇ, ನಾನು ಇವತ್ತು ಏನು ಗೊತ್ತಾ, ಇಷ್ಟು ದಿನ ಸಂದೇಶ ಹೇಗಿರ್ತಿದೆ ಅಂದರೆ, ರಕ್ಷಣೆ ಹೊಂದಿದವರಿಗೆ ರಕ್ಷಣೆ ಹೊಂದಿ ಬನ್ನಿ ರಕ್ಷಣೆ ಹೊಂದಿ ಅಂತ ಹೇಳಿ, ಆಯಿತಾ. ಮತ್ತು ರಕ್ಷಣೆಯಲ್ಲಿ ಇರಿ, ರಕ್ಷಣೆಯಲ್ಲಿ ಜಯ ಹೊಂದಿ ಅಂತ. ಇವತ್ತಿನ ಸಂದೇಶ ಏನಾಗಿದೆ ಅಂದರೆ, ಈ ಶುಭ ವರ್ತಮಾನವನ್ನು ನಂಬದವರಿಗೆ ಏನಾಗಬಹುದು, ಅಥವಾ ನಂಬಿಕೆಯನ್ನು ಬಿಟ್ಟು ಹೋದವರಿಗೆ ಏನಾಗಬಹುದು ಅಂತ. ಈಗ ಶುಭ ವರ್ತಮಾನ ನಾವು ಸಾರ್ತಾ ಇದ್ದೇವೆ. ಶುಭ ವರ್ತಮಾನ ಅಂದರೆ ಇಟ್ಸ್ ಗುಡ್ ನ್ಯೂಸ್, ಸುವಾರ್ತೆ ನಾನು ಕೊಡ್ತಾ ಇದ್ದೇನೆ, ಸುವಾರ್ತೆ ಸಾರ್ತಾ ಇದ್ದೇನೆ. ಶುಭ ವರ್ತಮಾನವನ್ನು ಏನು ಮಾಡ್ತಾ ಇದ್ದೇನೆ, ನಾವು ಕೊಡ್ತಾ ಇದ್ದೇವೆ, ಸಾರ್ತಾ ಇದ್ದೇವೆ. ಈ ವಿಷಯವಾಗಿ ನಾವು ನಿಮಗೆ ಮಾತನಾಡ್ತಾ ಇದ್ದೇವೆ. ಈ ವಿಷಯವಾಗಿ ನಾನು ಇವತ್ತು ನಿಮಗೆ ಹೇಳುವವನಾಗಿದ್ದೇನೆ. ಯಾಕಂದರೆ ಶುಭ ವರ್ತಮಾನವನ್ನು ನಂಬದವರಿಗೆ ಏನಾಗಬಹುದು, ಏನಾಗ್ತದೆ ಅಂಥೇಳಿ ಈ ವಿಷಯದಲ್ಲಿ ಸ್ವಲ್ಪ ಧ್ಯಾನಿಸುವ. ಅದಕ್ಕೆ ಆ ಗುಂಪಿನಲ್ಲಿ ನೀವು ಇರಬೇಡ್ರಿ, ಆ ಒಂದು ಸಂಘದಲ್ಲಿ ನೀವು ಇರಬೇಡ್ರಿ, ಆ ದುಷ್ಟತ್ವದಲ್ಲಿ ಹೋಗಬೇಡ್ರಿ, ಆ ಮನಿಲಂತೆಯಲ್ಲಿ ಕೂಡ ಹೋಗಬೇಡ್ರಿ. ಭಾಳ ಜನರೇನು ಗೊತ್ತಾ, ಸುವಾರ್ತೆ ಸಿಕ್ಕಿದ ಮೇಲೂ, ದೇವರ ವಾಕ್ಯ ತಿಳಿದ ಮೇಲೂ ಡೋಂಟ್ ಕೇರ್ ಅಂತ ಹೇಳ್ತಾರೆ. ಆದರೆ ಅವರಿಗೆ ಇನ್ನೂ ಗೊತ್ತೇ ಇಲ್ಲ. ಅವರಿಗೆ ಯಾಕೆ ಗೊತ್ತಾ, ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಂಡಂಬ, ಲೋಕದಾಸೆ, ಅಥವಾ ಅವರಿಗೆ ಇರುವ ಲಸ್ಟ್, ಅವರಿಗಿರುವ ಶರೀರ, ಆ ಒಂದು ಆಸೆಗಳನ್ನು ಬಿಡಲಿಕ್ಕಾಗ್ತಾ ಇಲ್ಲ. ಎಂಟರ್ಟೈನ್ಮೆಂಟ್ ಇದನ್ನು ಬಿಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ, ಅಥವಾ ಇದು ಕರೆಕ್ಟ್, ಅದಲ್ಲ ಅಂತ ಹೇಳುವವರು ಕೂಡ ಇರ್ತಾರೆ, ಆಯಿತಾ. ಅವರು ಹೇಳುವುದು ನಾವು ಮಾಡುವಂಥದ್ದೆಲ್ಲ ಕರೆಕ್ಟ್, ನಮ್ಮದೇ ಸರಿ ಅಂಥೇಳಿ. ಆದರೆ ದೇವರ ವಾಕ್ಯ ಅದಕ್ಕೆ ಸಪೋರ್ಟ್ ಮಾಡಲ್ಲ. ದೇವರ ವಾಕ್ಯ ಹೇಳುವಂಥದ್ದು ಬೇರೆ. ಮತ್ತು ಅನೀತಿಯಲ್ಲಿ, ಭ್ರಷ್ಟತೆಯಲ್ಲಿ, ಅನ್ಯಾಯದಲ್ಲಿ, ಅಥವಾ ಕೊಲೆ, ಹಿಂಸೆಯಲ್ಲಿ ಇರುವವರಿಗೆ ದೇವರ ರಾಜ್ಯ ಸಿಗುವುದೇ ಇಲ್ಲ. ಅಥವಾ ಆ ಜಾಗದಿಂದ ನೀವು ಹೊರಗೆ ಬರಲಿಲ್ಲವಾದರೆ ಪರಲೋಕ ಕಾಣಲಿಕ್ಕೆ ಸಾಕೆ ಆಗಲ್ಲ, ಆಯಿತಾ. ಆದರೆ ವಾಕ್ಯಗಳು ಓದೋಕ್ಕಿಂತ ಮುಂಚೆ ಪ್ರಾರ್ಥಿಸುವ. ತಂದೆ ದೇವರೇ, ನಿನಗೆ ಸ್ತೋತ್ರವಾಗಲಿ. ನೀನು ಒಳ್ಳೆಯದನ್ನು ಮಾಡುವ ಆತನಾಗಿದ್ದೇನೆ. ಶುಭ ವರ್ತಮಾನವನ್ನು ನಿರಾಕರಿಸದೆ ನಂಬುವಂಥ ಹೃದಯವನ್ನು ಎಲ್ಲರಲ್ಲಿ ಇಡು ಸ್ವಾಮಿ. ಇವತ್ತಿನ ಸಂದೇಶವನ್ನು ಕೊಡ್ತಾ ಇರುವಾಗ ಮಾತನಾಡು ಕರ್ತನೇ. ನೀನು ಜಯ ಕೊಡು, ಆಶೀರ್ವದಿಸು, ನಡೆಸು, ಯೇಸುವಿನ ನಾಮದಲ್ಲಿ ಜೀವನ ತಂದೆ, ಆಮೇನ್. ನೋಡಿ, ಇಬ್ರಿಯ 4ನೇ ಅಧ್ಯಾಯದಲ್ಲಿ ವಚನ 2 ಹೀಗೆ ಹೇಳ್ತದೆ. ಇಬ್ರಿಯ 4ನೇ ಅಧ್ಯಾಯ ವಚನ 2, ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ಇಲ್ಲಿ ನೋಡಿ, ಇಷ್ಟೇ ದೊಡ್ಡ ವಿಷಯ ಏನಲ್ಲ. ಏನು ದೊಡ್ಡ ವಿಷಯ ಏನಲ್ಲ ಅಂತ ಹೇಳಿದರೆ, ನಂಬಲಿಲ್ಲವಾದರೆ ನಿಮಗೆ ಪ್ರಯೋಜನವಾಗಲ್ಲ. ತುಂಬ ನೀವು ಹೇಳ್ಬೋದು, ಶುಭ ವರ್ತಮಾನ ನಂಬದವರಿಗೆ ಏನಾಗ್ತದೆ ಅಂಥೇಳಿ. ಏನಾಗಲ್ಲ. ನೀವು ಆ ವಾಕ್ಯದಿಂದ ನಿನಗೆ ಬರುವಂಥ ಪ್ರಯೋಜನಗಳು ಸಿಗಲ್ಲ. ನೋಡಿ, ಭಾರತ ಸರ್ಕಾರ, ಕರ್ನಾಟಕ ರಾಜ್ಯ ಕೆಲವೊಂದು ಗ್ಯಾರಂಟಿಗಳನ್ನು, ಕೆಲವೊಂದು ಏನು ಹೇಳ್ತಾರೆ, ಆ ಯೋಜನೆಗಳನ್ನು, ಕೆಲವೊಂದು ಫಲಾನುಭವವಾದಂಥ ಸಂಗತಿಗಳನ್ನು ನಮಗೆ ಕೊಡ್ತಾರೆ, ಆಯಿತಾ. ಈಗ ಸ್ತ್ರೀಯರಿಗೆ ತಿಂಗಳಿಗಿಷ್ಟು ದುಡ್ಡು ಕೊಡ್ತಾರೆ ಅಂಥೇಳಿ, ಬಸ್ ಫ್ರೀ ಅಂಥೇಳಿ, ಅಥವಾ ಕೇಂದ್ರದಿಂದ ಕೃಷಿ ಮಾಡುವವರಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರೆ. ಈ ರೀತಿಯಾಗಿ ಯೋಜನೆಗಳು ಅವ್ರದ್ದು ಉಂಟು. ಅಥವಾ ವಿಧವರಿಗೆ, ಬಡವರಿಗೆ ಎಲ್ಲ ಮನೆ ಕೊಟ್ಟು, ಇದೆಲ್ಲ ಯೋಜನೆ. ಈ ಯೋಜನೆಗಳು ಇದೆ ಸತ್ಯ. ಆದರೆ ಅದನ್ನು ಅನುಭವಿಸುವವರು ಯಾರು? ಈ ದೇಶದ ಪ್ರಜೆ ಅನುಭವಿಸಲೇಬೇಕು. ಆದರೆ ಈ ದೇಶದ ಪ್ರಜೆ ಅದು ಅನುಭವಿಸಲಿಕ್ಕೆ ಅರ್ಜಿಗಳನ್ನು ಹಾಕದಿದ್ದರೆ, ಅಥವಾ ಹೋಗಿ ನನಗೆ ಬೇಕಂತ ಹೇಳದಿದ್ದರೆ ಅದು ಅವನಿಗೆ ಸಿಗ್ತದ? ಅದು ಆ ಯೋಜನೆ ಅವರಿಗೆ ಪ್ರಯೋಜನ ಆಗ್ತದ? ಖಂಡಿತವಾಗಲ್ಲ. ಯಾಕೆ? ಆ ಪ್ರಯೋಜನ ಅವನು ಪಡೆದುಕೊಳ್ಳುವುದಕ್ಕಾಗಿ ಅವನು ಹೋಗಲೇ ಇಲ್ಲ, ಅದರ ಮೇಲೆ ನಂಬಿಕೆನೇ ಇರಲಿಲ್ಲ. ಇದೆಂತಕ ನನಗೆ ಬೇಡ ಅಂತ ಹೇಳಿದರೆ,
ನನಗೆ ಬೇಡ, ನನ್ನ ಕಾಲಡಿ ತಂದು ಕೊಟ್ಟರು ಬೇಡ ಅಂತ ಹೇಳುವವರಿಗೆ ಆವಾಗ ಅದು ಯೋಜನೆ ಅವರಿಗೆ ಪ್ರಯೋಜನ ಆಗಲ್ಲ. ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಇಲ್ಲಿ ಸುವಾರ್ತೆ ಸಾರೋಣವಾಯಿತು, ಸುವಾರ್ತೆ ಹೇಳಿ ಆಯಿತು, ಸುವಾರ್ತೆ ಕೇಳಿದರೂ ಕೂಡ ಅವರು ಏನು ಮಾಡಿದರು, ಆ ಕಾಲದಲ್ಲಿ ಕೇಳಿದರೂ ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ಯಾರು ನಂಬುವುದಿಲ್ಲ ನಿಮಗೆ ಪ್ರಯೋಜನಗಳು ಆಗುವುದಿಲ್ಲ. ಪ್ರಯೋಜನ ಏನು ಆಗಲ್ಲ? ನರಕ, ನಿಮಗೆ ನರಕದಿಂದ ಬಿಡುಗಡೆ ಆಗಲ್ಲ, ಸ್ವರ್ಗದ ಜೀವಿತ ಸಿಗಲ್ಲ, ಇಲ್ಲಿ ಶಾಂತಿ ಸಮಾಧಾನ ಜೀವಿತ ಆಗಲ್ಲ, ಆರೋಗ್ಯ ನಿಮಗೆ ಇರುವುದಿಲ್ಲ, ಅಥವಾ ನಿಮಗೆ ಬೇಕಾದ ದೇವರಿಂದ ಬಂದಂಥ ವಾಗ್ದಾನಗಳು ನಿಮಗೆ ಸಿಗಲ್ಲ. ವಾಕ್ಯಗಳು ಯಾರು ನಂಬೋದಿಲ್ಲವೋ, ಅಥವಾ ವಾಕ್ಯಗಳಿಂದ ಯಾರು ಬಿಡುಗಡೆ ಅಥವಾ ಆ ವಾಕ್ಯಗಳಿಂದ ನನಗೆ ಬೇಡ ಅಂತ ಹೇಳಿ ತಳ್ಳಿಬಿಡ್ತಾರೋ ಶುಭ ವರ್ತಮಾನ, ಅವರಿಗೆ ಏನಾಗ್ತದೆ ಅಂದರೆ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲ್ಲ. ಇವತ್ತು ಪ್ರಯೋಜನವಾಗುವುದು ಯಾರಿಗೆ? ಹೌದು, ನಾನು ನರಕ ಇದೆ ಅಥವಾ ಸ್ವರ್ಗ ಇದೆ, ನಾನು ಕೇಳಿದ್ದೆ, ಒಂದು ಕತೆ ಓದಿದ್ದೇನೆ, ಕಾದಂಬರಿ ಓದಿದ್ದೆ, ನಮ್ಮ ಹಿರಿಯರು ಹೇಳಿದ್ದಾರೆ, ನಮ್ಮ ಮಹಾಪುರುಷರು ಹೇಳಿದ್ದಾರೆ, ಅಥವಾ ಅದರ ವಿಷಯದಲ್ಲಿ ನನಗೆ ಕೇಳಿದ್ದೇನೆ, ಆ ಶಬ್ದ ಈ ಅಸ್ತಿತ್ವದಲ್ಲಿ ಇದೆ, ಆದರೆ ಇದರ ಬಗ್ಗೆ ನನಗೆ ತಿಳುವಳಿಕೆ ಕೊಡುವಂಥದ್ದು ಒಂದು ಇಲ್ಲ, ಎಲ್ಲಿ ಸಿಗ್ತದೆ ಇದರ ವಿಷಯವಾಗಿ ಅಂತ ಹೇಳಿ ಹುಡುಕಿ ಸಾಕಾಯಿತು. ಆದರೆ ಪವಿತ್ರ ಗ್ರಂಥದಲ್ಲಿ, ಬೈಬಲಲ್ಲಿ ವಿಷಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನರಕ ಇದೆ, ಸ್ವರ್ಗನೂ ಇದೆ. ನರಕ ಯಾರಿಗೆ? ನಂಬದೆ ಹೋಗುವವರು. ಯಾರು ನಂಬದೆ ಹೋಗುವವರು? ತಂದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಯಾರೆಲ್ಲ ನಂಬುತ್ತಾರೋ ಅವರಿಗೆ ದಂಡನೆ ಇಲ್ಲ, ಯಾರು ನಂಬದೆ ಹೋಗ್ತಾರೋ ಅವರಿಗೆ ದಂಡನೆ ಉಂಟು. ಒಬ್ಬನೇ ಮಗನನ್ನು. ಈಗ ಏನು ಗೊತ್ತಾ, ನರಕದಿಂದ ನನಗೆ ತಪ್ಪಿಸಿಕೊಳ್ಬೇಕು, ಬೆಂಕಿಯಿಂದ ತಪ್ಪಿಸಿಕೊಳ್ಬೇಕು, ಅಥವಾ ನನಗೆ ಪರಲೋಕ ಬೇಕು, ನನಗೆ ದೇವರ ಸಾನ್ನಿಧ್ಯ ಬೇಕು. ದೇವರು ಯಾವುದೇ ಹಿಂಸೆ, ಯಾವುದೇ ಕಠಿಣತೆ ಅಥವಾ ಯಾವುದೇ ಕೊರತೆಗೆ, ಯಾವುದೇ ರೀತಿಯ ಕೆಟ್ಟತನಕ್ಕೆ ಅವನು ಕಾರಣನಲ್ಲ. ದೇವರು ಸಮಾಧಾನಕ್ಕೆ, ಆಶೀರ್ವಾದಕ್ಕೆ, ಬಿಡುಗಡೆಗೆ, ನೆಮ್ಮದಿಯ ಜೀವಿತಕ್ಕೆ ಕಾರಣ. ಆತನಲ್ಲಿ ಪ್ರೀತಿ, ಆತನಲ್ಲಿ ಸೌಭಾಗ್ಯಗಳು, ಆತನಲ್ಲಿ ವಾಗ್ದಾನಗಳು, ಆತನಲ್ಲಿ ನಿತ್ಯವೂ ಒಳ್ಳೆಯ ವರಗಳು ಉಂಟು ಬಿಟ್ಟರೆ ಆತನ ಯಾವ ಕೇಡಿಗೂ ಕೆಡುಕಿಗೂ ಕಾರಣನಲ್ಲ. ಇದು ಯಾರಿಗೆ ಬೇಕೋ ಅವರಿಗೆ ಈ ಪ್ರಯೋಜನಗಳು ಉಂಟಾಗ್ತದೆ. ಪ್ರಯೋಜನಗಳು ನರಕದಿಂದ ಬಿಡುಗಡೆ, ಸ್ವರ್ಗದಲ್ಲಿ ಅವರಿಗೆ ಜಾಗ, ಪರಲೋಕದಲ್ಲಿ ಅವರಿಗೆ ಅರಮನೆ, ಪರಲೋಕದಲ್ಲಿ ದೇವರೊಟ್ಟಿಗೆ ಇರುವಂಥ, ದೇವರೊಟ್ಟಿಗೆ ನಡೆಯುವಂಥ, ದೇವರು ಆತನಿಗೆ ಸಹಾಯಕನು, ಯಾವ ಕೊರತೆ ಇಲ್ಲದೆ ಭೂಲೋಕದಲ್ಲಿ ಪರಲೋಕದಲ್ಲಿ ನಡೆಯಲಿಕ್ಕೆ ದೇವರು ಆತನನ್ನು ಸಹಾಯಪಡಿಸ್ತಾನೆ. ಹೋರಾಟ ಹಿಂಸೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಬಿಡುಗಡೆಯನ್ನು ಕೊಟ್ಟು ನಡೆಸುವ ದೇವರು. ಈ ಭೂಲೋಕ ಯಾತ್ರೆ ಮುಗಿದ ಮೇಲೆ ನಿತ್ಯಕ್ಕೆ ಜೀವಿಸುವ ಜಾಗಕ್ಕೆ ನಮ್ಮನ್ನು ನಡೆಸ್ತಾನೆ. ಇದೇ ನಮಗೆ ಸಿಗುವ ಪ್ರಯೋಜನ. ಯಾರು ನಂಬದೆ ಹೋಗುತ್ತಾರೋ ಈ ಪ್ರಯೋಜನ ಅವರು ಕಳ್ಕೊಳ್ತಾರೆ, ಈ ಪ್ರಯೋಜನದಿಂದ ದೂರ ಹೋಗ್ತಾರೆ. ದೂರ ಹೋಗುವುದಷ್ಟಲ್ಲ, ಕಠಿಣವಾದಂಥ ಶಿಕ್ಷೆಗೆ ಗುರಿಯಾಗ್ಬೋದು. ಆದರೆ ಇದು ದೇವರು ಮಾಡಿದಂತೆ ನೀವು ಹೇಳಬಾರ್ದು, ಅಥವಾ ಇದು ದೇವರು ನಮಗಾಗಿ ಇಟ್ಟಿದಂತೆ ನಾವು ಹೇಳಲಿಕ್ಕಾಗೋದಿಲ್ಲ. ಯಾಕೆ? ದೇವರು ಮನುಷ್ಯರಿಗೆ ಬಿಡುಗಡೆ ಉಂಟಾಗುವುದಕ್ಕಾಗಿ ಎಲ್ಲ ಮಾರ್ಗಗಳನ್ನು ತೆರೆದು ಇಟ್ಟಿದ್ದಾನೆ, ಎಲ್ಲ ಮಾರ್ಗಗಳನ್ನು ಸುಲಭಗೊಳಿಸಿದ್ದಾನೆ, ಎಲ್ಲ ಮಾರ್ಗಗಳನ್ನು ಆತನಿಗೆ ಹೇಳಿದ್ದಾನೆ. ಹೀಗೆ ನಡೆಸಿದರೆ, ಹೀಗೆ ಜೀವಿಸಿದರೆ ನಿಮಗೆ ನಾನು ನಿತ್ಯ ಜೀವವನ್ನು ಕೊಡುತ್ತೇನೆ, ಅದು ಯೇಸು ಕ್ರಿಸ್ತನಲ್ಲಿ ಅಂತ ಹೇಳಿ. ನಾವು ನಂಬಲಿಲ್ಲವಾದರೆ ಏನು ಮಾಡೋದು? ಇನ್ನು ಕೆಲವರಿಗೆ ಎಷ್ಟೇ ಹೇಳಿದರೂ ಅವರದ್ದೇ ಹೇಳ್ತಾರೆ, ಎಷ್ಟೇ ಹೇಳಿದರೂ ಅವರದ್ದೇ. ಮೊನ್ನೆ ನಾನು ಒಂದು ಕಡೆಯಲ್ಲಿ ಹೋಗಿದ್ದೇನೆ, ಅವನಿಗೆ ನಾನು ಮಾತನಾಡ್ತಿರುವ ದೇವರ ವಿಷಯದಲ್ಲ, ಈಗ ಎಲೆಕ್ಷನ್ಗಳು ಬರ್ತವೆ ಅಲ್ಲಮ್ಮ, ಓಟ್ ಹಾಕಿ ಹೋಗಬೇಕು ಹಾಗೀಗೆ ಅಂತೇಳಿ, ಅವನು ನನಗೆ ಜೀವಿಸೋದು, ನಾನು ಯಾರಿಗಾಗಿ ಜೀವಿಸಲ್ಲ, ನಾನು ಓಟ್ ಹಾಕಲ್ಲ ಹಾಗೀಗ ಅಂದ. ನಂಗೆ ಟೆನ್ಷನ್ ಆಗಿ ಹೋಯ್ತು. ದೇವ್ರೆ ಏನು ಹೇಳ್ತಾನೆ ಇವನು? ಈ ರೀತಿಯಾಗಿ ನಾನು ಹೇಳಿದೆ, ನಮ್ಮ ದೇಶ ನಮ್ಮ ಜನರಿಗಾಗಿ ಒಳ್ಳೆಯ ಒಬ್ಬ ವ್ಯಕ್ತಿ ಬೇಕು, ಒಳ್ಳೆಯ ಪ್ರಧಾನಿ ಬೇಕು, ಒಳ್ಳೆಯ ಸಚಿವ ಸಂಪುಟಗಳು ಬೇಕು, ಅದಕ್ಕೆ ನಾವು ಆರಿಸಬೇಕು ಉತ್ತಮವಾದವರನ್ನು. ನನಗೆ ಬಿದ್ದು ಹೋಗಲಿಲ್ಲ, ನನ್ನ ಲೈಫ್, ನನ್ನ ಸ್ಟೈಲ್, ನಾನು ಹಾಗೆ ಜೀವಿಸ್ತೇನೆ. ಅಲ್ಲ, ನಿನಗೆ ಏನು ಹೇಳ್ತೀನಿ? ಜ್ಞಾನ ಇಲ್ಲದಂತೆ ಮಾತಾಡ್ತೀಯಲ್ಲ ಮಾರೆ ಅಂದೆ. ನಿನಗೆ ಜ್ಞಾನ ಇದೆಯೋ? ಏನು ಹೇಳ್ತಾ ಇದ್ದಿ? ಅಂದರೆ ನಿನ್ನ ಲೈಫ್, ನಾನು ಕೆಲಸ ಮಾಡ್ತೇನೆ, ನನ್ನ ಕೆಲಸ, ನನ್ನ ಫ್ಯಾಷನ್, ನನ್ನ ಕೆಲಸ ಬಿಟ್ಟು ಬೇರೆ ಎಲ್ಲ ಅವರು ನನಗೆ ಊಟ ಕೊಡ್ತಾರೆ ಅಂಥೇಳಿ ಮೈ ಮೇಲೆಲ್ಲ ಅಂದರೆ ಒಂಥರ ಏನೋ ಅಸಂಬದ್ಧವಾಗಿ ಅಥವಾ ಏನೋ ಒಂದು ಕಚ್ಚಪಚ್ಚ ಮಾತನಾಡಿಬಿಟ್ಟನು. ಅದಕ್ಕೆ ನಾನು ಹೇಳಿದೆ ಅವನಿಗೆ, ಸರಿಯಲ್ಲ, ನಮಗೆ ಕೊಟ್ಟ ಹಕ್ಕನ್ನು ಉಪಯೋಗಿಸಬೇಕು, ನಾವೊಬ್ಬನ್ನು ಉತ್ತಮವಾಗಿ ಆರಿಸ್ಕೊಳ್ಬೇಕು.
ದೇಶಕ್ಕೆ ಒಳಿತು ಮಾಡುವುದಕ್ಕಾಗಿ, ದೇಶದ ಸಮೃದ್ಧಿಗಾಗಿ, ದೇಶದ ಜನರ ಒಳ್ಳೆಯ ಯೋಚನೆಗಾಗಿ ಅವರು ನಾವು ಆರಿಸಿ ಇಡುವಾಗ ಅವರು ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ಆರಿಸಿ ಇಡ್ತೇವೆ. ಉತ್ತಮವಾದ ವ್ಯಕ್ತಿಯನ್ನು ನಾವು ಹುಡುಕಬೇಕು, ಅವರಿಗಾಗಿ ನಾವು ನಿಲ್ಲಬೇಕು. ಆವಾಗ ದೇಶದ ಏಳಿಗೆ ಆಗ್ತದೆ, ದೇಶ ನಂಬರ್ 1 ಆಗ್ತದೆ. ವಿಶ್ವಗುರು ಆಗಬೇಕಾದ್ರೆ ಉತ್ತಮವರು, ನಿಷ್ಠಾವಂತರು ಅಥವಾ ನೀತಿಪರವಾಗಿರುವವರು ಅಥವಾ ಒಬ್ಬ ಉತ್ತಮ ಆಡಳಿತಗಾರನು ಬಂದು ಆಡಳಿತ ಮಾಡುವಾಗ ದೇಶದ ಏಳಿಗೆ ಆಗ್ತದೆ. ಅಷ್ಟೇ ಏಳಿಗೆ ಅಂದರೆ ಅರ್ಥಾತ್ ದೇಶ ಅಂದರೆ ನಾನು ಅಂದರೆ ದೇಶದ ಏಳಿಗೆ ಅಂದರೆ ನನ್ನ ಏಳಿಗೆ ಆಗ್ತದೆ. ಭಾರತ ದೇಶ ಏಳಿಗೆ ಆಗಬೇಕಾದ್ರೆ ಉತ್ತಮವರು ಬಂದು ಆಳಬೇಕು, ಅದಕ್ಕೆ ನಾವು ಓಟ್ ಹಾಕಬೇಕಾಗ್ತದೆ ಅಂತ ಹೇಳಿದೆ. ಆವಾಗ ಅವನು ಒಪ್ಪಿಕೊಂಡ, ಒಂದು ಸ್ವಲ್ಪ ಶಾಂತನಾದ. ಅಷ್ಟೇ ಅಲ್ಲ, ಅವನು ಹೇಳ್ದ, ಹೌದು ನೀವು ಹೇಳಿ ಸರಿ, ಅದಕ್ಕೆ ಸ್ವಾರ್ಥದ ರೀತಿಯಲ್ಲಿ ನಾವು ಇರಬಾರ್ದು. ಒಂದು ಸ್ವಲ್ಪ ನಮ್ಗೆ ಖರ್ಚಾಗ್ಬೋದು, ಊರಿಗೆ ಹೋಗಿ ಓಟ್ ಹಾಕಲಿಕ್ಕೆ ನಾವು ದೂರದಿಂದ ಬಂದು ಹಾಕಲಿಕ್ಕೆ ಆಗ್ಬೋದು, ಗೊತ್ತಿಲ್ಲ, ನಾನು ಹೇಳ್ತೇನೆ. ಆದರೆ ನಮ್ಮ ಹಕ್ಕನ್ನು ನಾವು ಉಪಯೋಗಿಸಬೇಕು. ಈಗ ನಿಮಗೆ ನಾನು ಏನು ಹೇಳ್ತಿದ್ದೀನಂದರೆ, ಯಾವಾಗ ನಾವು ಒಳ್ಳೆಯದನ್ನು ಮಾಡ್ತೀವಿ ನಮಗೆ ಒಳ್ಳೆಯದೇ ಬರ್ತದೆ. ಇದೇ ದೇವರ ರಾಜ್ಯದಲ್ಲಿ ಕೂಡ ಅಷ್ಟೇ. ನಮಗೆ ಏನಾದರೂ ಬೇಕಾದರೆ ಕ್ರಿಸ್ತನಲ್ಲಿ ಬರುವಾಗ ದೇವರು ನಮಗೆ ಉತ್ತಮವಾದದನ್ನು ಮಾಡ್ತಾನೆ. ವೆರಿ ಇಂಪಾರ್ಟೆಂಟು. ಅವರಿಗೆ ಶುಭ ವರ್ತಮಾನವು ಸಾರಣವಾದಂತೆಯೇ ನಮಗೂ ಕೂಡ ಸಾರಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ಈ ಕಾಲದಲ್ಲಿ, ಈ ಗಳಿಗೆಯಲ್ಲಿ ಯಾರು ನಂಬೋದಿಲ್ಲ ಅವರಿಗೆ ಪ್ರಯೋಜನ ಆಗಲ್ಲ. ನಂತರ ನೀವು ಹೇಳಬಾರ್ದು, ದೇವರೇ ನನಗೆ ಯಾಕೆ ಬೆಂಕಿ, ನನಗೆ ಯಾಕೆ ನರಕ, ನನಗೆ ಯಾಕೆ ಹೀಗಾಯಿತು. ದೇವರು ಅಷ್ಟು ನಿನಗೆ ಪ್ರೀತಿ ಇಟ್ಟು ತಾನೇ ಲೋಕಕ್ಕೆ ಬಂದು ಬಿಡುಗಡೆ ಕೊಟ್ಟ ಮೇಲೂ ಇನ್ನೂ ಈ ಪ್ರಶ್ನೆನ. ನೀನು ಒಂದು ಲೋಟ ನೀರು ಕೊಟ್ಟರು ಕೂಡ, ಅಯ್ಯೋ ದೇವರು ನಾನು ಒಂದು ಲೋಟ ನೀರು ಕೊಟ್ಟೆ ಅಂತೀ. ಒಂದು ಫೀಟ್ ಜಾಗ ಬಿಟ್ಟರೆ ಇಡೀ ಊರಿಗೆ ಹೇಳ್ತೀನಿ, ನಾನು ಅವ್ರಿಗೆ ನಡಿಲಿಕ್ಕೆ ಜಾಗ ಕೊಟ್ಟೆ. 1 ಫೀಟ್ ಅದು ದೇವರು ಕೊಟ್ಟಿದ್ದ ಜಾಗ. ಅದು ನಾವೇನು ಹುಟ್ಟುವಾಗ ತಗೊಂಡು ಬರಲಿಲ್ಲ, ಹೋಗುವಾಗ ತಗೊಂಡು ಹೋಗಲ್ಲ. ಒಂದು ತಂಬಿಗೆ ಬಾವಿಯಿಂದ ನೀರು ತೆಗೆದ್ರೆ ಸಾಕು, ಇಡೀ ಊರಿಗೆ ಹೇಳ್ತೇನೆ ನಮ್ಮನಿಂದ ನೀರು ಅಂತ. ಆದರೆ ದೇವರು ತನ್ನ ಪ್ರಾಣವನ್ನು ಕೊಟ್ಟು, ತನ್ನನ್ನೇ ಒಪ್ಪಿಸಿಕೊಟ್ಟು, ನಿನ್ನನ್ನು ಬಿಡುಗಡೆ ಮಾಡಿ, ತನ್ನ ರಕ್ತದ ಕಣವನ್ನು ನಮಗೆ ಕೊಟ್ಟು, ಯೇಸಪ್ಪನು ಬಿಡುಗಡೆ ಮಾಡಿದ ಮೇಲೆ ಏನು ಮಾಡಿದೆ ಅಂತ ಹೇಳಿದರೆ ಅರ್ಥ ಇದೆಯೋ. ಪ್ರಯೋಜನ ಯಾರಿಗಾಗುವುದಿಲ್ಲ ಅಂತ ಹೇಳಿದರೆ, ನಂಬದೆ ಹೋದರೆ ಪ್ರಯೋಜನ ಆಗಲ್ಲ. ಇಲ್ಲಿ ನೋಡಿ, ಮಾರ್ಕ ವೆರಿ ಇಂಪಾರ್ಟೆಂಟ್. 16ನೇ ಅಧ್ಯಾಯದಲ್ಲಿ, ಮಾರ್ಕ 16ನೇ ಅಧ್ಯಾಯದಲ್ಲಿ ವಚನ 15, ಮಾರ್ಕ 16:15. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿರಿ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಯಾರು ನಂಬದೆ ಹೋಗ್ತಾರೆ ಅವರಿಗೆ ಪ್ರಯೋಜನ ಕೂಡ ಆಗಲ್ಲ ವಾಕ್ಯದಿಂದ, ಮತ್ತೊಂದು ದಂಡನೆಗೆ ಗುರಿಯಾಗ್ತಾನೆ. ಅದಕ್ಕೆ ಪ್ರಿಯನೇ, ಈ ಲೋಕ ಯಾತ್ರೆಯಲ್ಲಿ ಇರುವಾಗ ದೇವರ ವಾಕ್ಯವನ್ನು ನಂಬಿ ದೇವರಿಂದ ಬರುವಂಥ ಫಲಗಳನ್ನು, ದೇವರಿಂದ ಬರುವಂಥ ವಾಗ್ದಾನ, ದೇವರಿಂದ ಬಂದಂಥ ಆ ಆಶೀರ್ವಾದವನ್ನು ಹೊಂದಿಕೊಂಡು, ಫಲಾನುಭವಿಗಳಂತೇವಲ್ಲ, ಅಂದರೆ ನಾವು ಹೊಂದಿಕೊಳ್ಳುವವರು, ಫಲವನ್ನು ಹೊಂದಿಕೊಳ್ಳುವವರು, ಆ ಫಲಗಳನ್ನು ನಾವು ಹೊಂದಿಕೊಳ್ಳುವಂತೆ ನಾವು ದೇವರು ಮಾಡಿದಂಥ ಆಶೀರ್ವಾದದಲ್ಲಿ ಭಾಗಿಕರಾಗುವ, ದೇವರು ಕೊಟ್ಟಂಥ ಬಿಡುಗಡೆಯಲ್ಲಿ, ರಕ್ಷಣೆಯಲ್ಲಿ ನಾವು ಹೊಂದಿಕೊಳ್ಳುವ, ಅದರಲ್ಲಿ ನಾವು ಹೋಗುವ, ಅಲ್ಲಿ ನಾವು ನೆಲೆಗೊಳ್ಳುವ. ವಾಯ್? ಯಾಕಂದರೆ ನಮಗೆ ಅಲ್ಲಿ ಜೀವ ಉಂಟು, ಅಲ್ಲಿ ನಮಗೆ ಬಿಡುಗಡೆ ಉಂಟು. ಅದಕ್ಕೆ ಮತ್ತೊಂದು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಬಹಳ ಜನರು ಸಭೆಯಲ್ಲಿ ಈಗ ಈ ವಾಕ್ಯ ಸಭೆಯಲ್ಲಿ ಇರುವವರಿಗೆ ಇಬ್ರಿಯ 6ನೇ ಅಧ್ಯಾಯ 4ನೇ ವಚನ, ಆಯಿತಾ? ಇದು ವೆರಿ ಇಂಪಾರ್ಟೆಂಟ್ ಆದ ವಚನ, ಆಯಿತಾ? ಈ ಸಭೆಯಲ್ಲಿ ಇದ್ದುಕೊಂಡು ಅಥವಾ ಕ್ರಿಸ್ತನ ನೆನೆಸಿಕೊಂಡು ಅಥವಾ ಸಭೆಯಲ್ಲಿ ಇದ್ದು ಎಲ್ಲ ತಿಳ್ಕೊಂಡು ಹಿಂತಿರುಗಿ ಹೋದವರಿಗೆ ಏನು ಹೇಳ್ತಾ ಇದ್ದೀನಿ ನೋಡಿ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಬಹಳ ಜನರಿದ್ದಾರೆ ಹೀಗೆ, ವಿಶ್ವಾಸಿಗಳೇ ಅಥವಾ ದೇವ ಸೇವಕರು ಅಥವಾ ಇದನ್ನು ಕೇಳುವವರು ಯಾರೇ ಆಗಿರ್ಬೋದು, ಅಥವಾ ರಕ್ಷಣೆಯಿಂದ ಹಿಂತಿರುಗಿ ಹೋಗಿದ್ದವರೇ. ದೇವರ ವಚನ ಅದು, ಒಂದು ಸಾರಿ ಜ್ಞಾನ ಪ್ರಕಾಶಕ್ಕೆ ಸೇರಿದ ಮೇಲೆ, ಒಂದು ಸಾರಿ ಲೋಕದ ಆ ಪರಲೋಕದ ದಾನ ಅನುಭವಗಳನ್ನು ಹೊಂದಿ ಪವಿತ್ರಾತ್ಮನ ಅಭಿಷೇಕದಲ್ಲಿ ಪಾಲುಗಾರರಾಗಿ, ವರದಲ್ಲಿ ಪಾಲುಗಾರರಾಗಿ, ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು
ಭ್ರಷ್ಟರಾದರೆ ವಾಕ್ಯನೂ ಬೇಡ, ದೇವ್ರ ರಾಜ್ಯನೂ ಬೇಡ, ಏನೂ ಬೇಡ, ನಾನು ನನ್ನ ಮನೆ ನಾನು ಇರ್ತೇನೆ, ನನಗಾಗಲ್ಲ. ಅಥವಾ ಬಿಟ್ಟು ಹೋದವರು, ಯಾಕೆ ಬಿಟ್ಟು ಹೋದು ನನಗೆ ಗೊತ್ತಿಲ್ಲ, ಸಭೆಯನ್ನು. ಆದರೆ ಅವರಲ್ಲಿ ಇನ್ನು ಮುಂದೆ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ. ಅವರು ಮತ್ತೊಮ್ಮೆ ಮಗುವನ್ನೇ ಯೇಸುವನ್ನು ಶಿಲುಬೆಗೆ ಹಾಕ್ತಾ ಇರ್ತಾರಂತೆ. ಈಗ ನಿಮ್ಮನ್ನು ನಾನು ಕೇಳ್ತಾ ಇದ್ದೇನೆ, ನೀವು ರಕ್ಷಣೆ ಹೊಂದಿ ಈ ಭಾಗದಲ್ಲಿದ್ದೀರೋ, ಅಥವಾ ರಕ್ಷಣೆ ಹೊಂದಿ ಪಾಪದಲ್ಲಿ ಇದ್ದೀರೋ, ಗುಪ್ತವಾದ ಪಾಪಗಳನ್ನು ಮಾಡ್ತಾ ಇದ್ದೀರೋ, ವೆರಿ ವೆರಿ ಇಂಪಾರ್ಟೆಂಟಾಗಿ ಹೇಳ್ತಾ ಇದ್ದೀನಿ. ದೇವರ ವಾಕ್ಯವನ್ನು ನಿಮಗೆ ಏನು ಯಥಾ ಪ್ರಕಾರ ಹೇಳ್ತಾ ಇದ್ದೀನಿ, ಬಹಳ ಡೇಂಜರ್ ಝೋನಲ್ಲಿದ್ದೀರಾ, ಬಹಳ ಡೇಂಜರ್ ಝೋನಲ್ಲಿದ್ದೀರಾ. ಸೈತಾನ್ ನಿಮ್ಮನ್ನು ನೋಡಿ ನಗಾಡ್ತಾ ಇದ್ದಾನೆ. ಎಂತಹ ಮೊಂಡರು, ಇವರಿಗೇನು ತಲೆ ಕೆಟ್ಟಿದೆ, ಇಷ್ಟು ಸೌಭಾಗ್ಯ ದೇವರು ಹೇಳಿದ್ದಾನೆ, ಆದರೂ ಇನ್ನು ಬಿಟ್ಟು ದೂರ ಇದ್ದಾರ, ಇವರಿಗೆ ಬೆಂಕಿ ಇನ್ನೂ ಜಾಸ್ತಿ ಇದೆ ಅಂತ. ಪ್ರಿಯರೇ, ನರಕದಲ್ಲಿ ಬೆಂಕಿ ಜಾಸ್ತಿ ಇವರಿಗೆ. ಯಾಕೆ? ಇವರು ತಿಳಿದು ಅನುಭವಿಸಿ ಅದನ್ನು ಗೊತ್ತಾಗಿ ಕೂಡ ಭ್ರಷ್ಟರಾದರು. ಅದಕ್ಕೆ ವಿಶ್ವಾಸಿಗಳೇ, ದೇವಸೇವಕರೇ, ಯಾರೇ ಇರ್ಬೋದು, ನಂಬಿಕೆಯಿಂದ ದೂರ ಹೋಗಬೇಡ್ರಿ, ನೀತಿವಂತರಾಗಿ ಬಾಳ್ರಿ. ಆರಾಧನೆ ಅಂದರೆ ಕೂಡಲೇ ಖಾಲಿ 2 ಸಂಗೀತ ಹಾಡಿ ಹಲ್ಲೆಲೂಯಾ ಸ್ತೋತ್ರ ಹೇಳಿ 4 ಅನ್ಯ ಭಾಷೆಗಳನ್ನು ಮಾತನಾಡುವುದು ಮಾತ್ರ ಅಲ್ಲ, ಪ್ರತಿನಿತ್ಯ ಜೀವಿಸುವುದು ಕ್ರಿಸ್ತನೊಂದಿಗೆ. ನೀನು ಒಂದು ತಂಬಿಗೆ ನೀರು ನಿನ್ನ ಹೆಂಡತಿಗೆ, ನಿನ್ನ ಗಂಡನಿಗೆ, ಮಗನಿಗೆ, ಅದು ಕೂಡ ಸೇವೆನೇ. ಅದು ಕೂಡ ಉತ್ತಮವಾಗಿ ಗುಣಗುಟ್ಟದೆ ಮಾಡಿದರೆ ಅದು ಉತ್ತಮ ಸೇವೆನೇ. ನೀನು ಹೋಗುವ ಕೆಲಸದ ಜಾಗದಲ್ಲಿ ನೀನು ಹೋಗುವ ಅದು ಆರಾಧನೆ, 6 ದಿನದ ಆರಾಧನೆ, ಅದು 7ನೇ ದಿನದ ಆರಾಧನೆ ದೇವರನ್ನು ಮಹಿಮೆಪಡಿಸುವುದು. 6 ದಿನಗಳು ದೇವರೊಟ್ಟಿಗೆ ನಡೆಯುವಂಥದ್ದು, ದೇವರೊಟ್ಟಿಗೆ ನೀನು ಜೀವಿಸುವಂಥದ್ದು, ಈ ಲೋಕದಲ್ಲಿ ದೇವರನ್ನು ಇತರರಿಗೆ ಪ್ರಕಟಪಡಿಸುವಂಥದ್ದು. ಕ್ರಿಸ್ತನ ಹಾಗೆಯೇ ಇತರರು ಹೇಳಬೇಕು, ವಾವ್, ಇವರು ನೋಡಿದರೆ ನಮ್ಗೆ ಭಯ ಆಗ್ತದೆ ಮಾರ್ಯ, ಇವರು ನೋಡಿದರೆ ನಮಗೆ ಹೆದರಿಕೆ ಆಗ್ತದೆ, ಇವರ ಜೀವಿತ ನೋಡುವಾಗಲೇ ನನಗನ್ನಿಸ್ತದೆ ಇವರು ಹಾಗೆ ನಾವು ಇರಬೇಕು ಅಂತ. ಇವತ್ತು ಸುವಾರ್ತೆ ಯಾಕೆ ಹೋಗ್ತಾ ಇಲ್ಲ? ಯಾಕೆ ಹೋಗ್ತಾ ಇದ್ದಾರೆ ಅಂದರೆ, ಸಭೆಯಲ್ಲಿ ಇರ್ತೇವೆ, 4 ಹಾಡು ಹಾಡ್ತೇವೆ, ಹೊರಗಡೆ ಹೋಗಿ ಜೀವಿಸ್ತಾ ಇಲ್ಲ, ನಮ್ಮ ಊರಿನಲ್ಲಿ ಜೀವಿತ ಇಲ್ಲ. ಕೆಲವರು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ ಅಂತ ಹೇಳುವುದೇ ಇಲ್ಲ, ಗುಪ್ತ, ಅದೇ ಏನು ಹೇಳ್ತೇವೆ, ಸೀಕ್ರೆಟ್ ಬಿಲೀವರ್ಸ್ ಅಂತೆ. ಅದು ಏನು ಸೀಕ್ರೆಟು, ಎಲ್ಲಿ ಬೈಬಲಲ್ಲಿ ಎಲ್ಲಿ ಇಲ್ಲಪ್ಪ. ಅದು ದೇವರು ಹೇಳಿದ್ದಾನೆ, ಬೆಟ್ಟದ ಮೇಲೆ ಕಟ್ಟಿದ ಮನೆ ಮರೆಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ದೀಪವನ್ನು ಕೊಳಗದಲ್ಲಿ ಇಡ್ಲಿಕ್ಕೆ ಆಗಲ್ಲ. ನೀವು ಸೀಕ್ರೆಟ್ ಎಷ್ಟಿದ್ರೂ ಹೊರಗೆ ಬರಲೇಬೇಕಾಗ್ತದೆ. ಓಪನ್ ಆಗಿ ಸಾಕ್ಷಿ ಕೊಡ್ರಿ. ದೇವರು ಯೇಸು ಸ್ವಾಮಿ ಹೇಳೋದು, ನನ್ನನ್ನು ನೀನು ಎಲ್ಲರ ಮುಂದೆ ಸಾಕ್ಷಿ ಕೊಡೋದಿದ್ರೆ ಒಂದು ದಿನ ನಾನು ದೇವದೂತರ ಮುಂದೆ ಹೇಳ್ತೇನೆ, ನಾನು ನಿನ್ಗೆ ಅರಿಯೇನು ಅಂತ. ಭಯ ಪಡಬೇಡ್ರಿ, ದಿಗ್ಭ್ರಮೆಗೊಳ್ಳಬೇಡ್ರಿ, ಯೇಸುವಿನ ವಿಷಯದಲ್ಲಿ ನಾಚಿಕೆ ಪಡಬೇಡ್ರಿ. ಜನ ಎಲ್ಲ ಹೇಳ್ತಾರೆ, ಆಯಿತಾ? ಜನರಿಗೆ ಮಾತನಾಡುವುದೇ ಕೆಲಸ, ಕೆಲವರಿಗೆ ಹೇಳುವುದೇ. ಲೋಕ ಎಲ್ಲಿ ತುಂಬಿದೆ ಅಂದರೆ ಫುಲ್ ಆಫ್ ಇವಿಲ್, ಎಲ್ಲ ಭ್ರಷ್ಟತನದಲ್ಲಿ ತುಂಬಿದೆ. ಯಾರಾದರೂ ಕ್ರಿಸ್ತರಲ್ಲಿ ಬಂದು ಕೂಡಲೇ ಒಳ್ಳೇದು ಮಾಡಲಿ ಶುರು ಮಾಡಿದ್ರು ಅವನ ವಿಷಯದಲ್ಲಿ ಹೇಳುವಂಥದ್ದೇ, ಅದು ಹೇಳಲೇಬೇಕು. ಯಾಕಂದರೆ ಒಳ್ಳೆತನ ಜನರ ಮುಂದೆ ಬರಬೇಕ್ರಿ. ಅವನು ಜಾತಿ ಬಿಟ್ಟಿದ್ದಾನೆ, ಮತ ಬಿಟ್ಟಿದ್ದಾನೆ, ಹಾಗೆ ಆಗಿದೆ, ಹೀಗೆ ಆಗಿದೆ, ಹಣ ಮಾಡ್ತಾರೆ, ಆಸ್ತಿ ಮಾಡ್ತಾರೆ, ಅವರು ಬ್ರೈನ್ ವಾಶ್, ಅದೆಲ್ಲ ಮಾತುಗಳು ಬರ್ಬೋದು. ಕೊನೆಯಲ್ಲಿ ಏನೆಲ್ಲ ನಿಮಗೆ ಉಚಿತವಾಗಿ ಸಿಗ್ತದೆ, ಆದರೆ ಅದೆಲ್ಲ ನಿಮಗೆ ಪ್ರಯೋಜನಕ್ಕೆ ಬರ್ತದೆ. ಯಾಕೆ? ಪರಲೋಕದಲ್ಲಿ ಬಹಳ ಫಲ ನಿಮಗುಂಟು. ಭಯಪಡಬೇಡ್ರಿ. ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾವು ಓಪನ್ ಆಗಿರುವಾಗ ದೇವರು ನಮ್ಮನ್ನ, ಈಗ ಇಲ್ಲಿ ಏನಾಗಿದೆ ಗೊತ್ತಾ, ಎಲ್ಲ ಅನುಭವ ಬಂತು, ಎಲ್ಲವನ್ನೂ ಹೊಂದಿಕೊಂಡಿದ್ದಾರೆ. ಈಗ ಅವರಿಗೆ ಏನು ಬೇಡ, ಈಗ ಏನು ಬೇಡ, ಕ್ರಿಸ್ತನು ಬೇಡ. ಆದರೆ ಇವರಲ್ಲಿ ಮಾನಸಾಂತರದಲ್ಲಿ ಕಷ್ಟ ಅಂತ. ಆದರೂ ಕೂಡ ಇವತ್ತು ದೇವರು ಒಂದು ಅವಕಾಶ ಕೊಡ್ತಾ ಇದ್ದಾನೆ. ಯಾರಾದರೂ ಯೇಸುವಿನಲ್ಲಿ ಬಂದುಕೊಂಡು ಹಿಂತಿರುಗಿ ಹೋದರೆ, ನೀನು ಹೇಳ್ತಾ ಇದ್ದೇನೆ, ನಿನಗೆ ದಂಡನೆ ಅಥವಾ ನೀನು ಹೆಚ್ಚಿಸಿಕೊಳ್ತಾ ಇದ್ದೆ. ಎಲ್ಲಿ ಹೇಳ್ತಾ ಇದೆ ಅಂತ ಹೇಳಿದರೆ ನೋಡಿ, ರೋಮಾಪುರ 2ನೇ ಅಧ್ಯಾಯದಲ್ಲಿ ವಚನ, ರೋಮಾಪುರ 2ನೇ ಅಧ್ಯಾಯದಲ್ಲಿ ವಚನ 5ರಿಂದ ನಾನು ಓದ್ತೇನೆ, ಬೇಡ 3ರಿಂದ ಓದ್ತೇನೆ. ಇಂಥವುಗಳನ್ನು ನಡೆಸುವುದರಲ್ಲಿ ದೋಷವೆನಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡೆನೆಂದು ಯೋಚಿಸ್ತೀಯ? ಆತನ ಅಪಾರವಾದ ದಯಾ, ಸಹನ, ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯ? ಮನಸ್ಸು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತವೆಂಬುದು ನಿನಗೆ ಗೊತ್ತಿಲ್ಲವೇ? ನೀನು ನಿನ್ನ ಮೊಂಡತನವನ್ನು, ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸಿದ್ದರಿಂದ
ನೀನು ನಿನ್ನ ಮೊಂಡತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸಿದ್ರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ತಾ ಇದ್ದಿ. ದೇವರ ಕೋಪವು ನ್ಯಾಯವಾದ ತೀರ್ಪು ಪ್ರಕಟವಾಗುವ ದಿವಸ ಬರುತ್ತದಷ್ಟೇ. ಆತನು ಪ್ರತಿಯೊಬ್ಬನಿಗೆ ಕೇಳ್ರಿ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಅವನವನ ಕೃತ್ಯಗಳಿಗೆ ತಕ್ಕ. ಯಾರು ಕೆಡುಕನು, ಯಾರು ದುಷ್ಟನಂದರೆ ಇಷ್ಟೇ, ಯೇಸಪ್ಪನನ್ನು ತಿಳಿದು ಆತನ ದ್ವೇಷ ಮಾಡುವವನು. ಆ ಜಾಗದಲ್ಲಿ ನೀವು ಇರದೆ, ಇಬ್ರಿಯದಲ್ಲಿ ಬರೆಯಲ್ಪಟ್ಟ ಹಾಗೆ ಆ ಭಾಗದಲ್ಲಿ ಇರಬೇಡ್ರಿ ಪ್ರಿಯರೇ. ನೀವು ಇವತ್ತೇ ಸ್ವಾಮಿ ನನ್ನನ್ನು ಕ್ಷಮಿಸು, ನಾನು ಹೌದು ತಪ್ಪಿ ಬಿದ್ದೇನು, ತಿಳಿಲಿಲ್ಲ ಅಂತ ಹೇಳಿಕೊಂಡು ದೇವರ ಕಡೆಗೆ ತಿರುಕೋ. ಮತ್ತೊಂದು ಕೆಲವರು ಹೇಳೋದು, ಆ ಸೇವಕರು ಸರಿಯಿಲ್ಲ, ಆ ವಿಶ್ವಾಸ ಸರಿಯಿಲ್ಲ, ಇವನು ಸರಿಯಿಲ್ಲ, ಅವರಿವರು ನೋಡ್ಲಿಕ್ಕೆ ಬರಬೇಡ್ರಿ ಪ್ಲೀಸ್. ಅವರಿವರು ಹೇಗೆ ಇರಲಿ, ನೀನು ನಿನ್ನ ಜೀವಿತವನ್ನು ಸರಿಪಡಿಸ್ಕೊ. ಅವರಿವರು ನೋಡ್ತಾ ಇದ್ರೆ ನಮ್ಮನ್ನು ಖಂಡಿತವಾಗಿ ಯೇಸುವನ್ನು ಫಾಲೋ ಮಾಡಲಿಕ್ಕೆ ಆಗಲ್ಲ. ನಾವು ಬಂದಿದ್ದು ಯೇಸಪ್ಪನ ನೋಡಲಿಕ್ಕೆ. ಈ ಪವಿತ್ರ ಗ್ರಂಥವನ್ನು ಓದ್ರಿ, ಇದರಲ್ಲಿ ಯೇಸಪ್ಪ ಹೇಗೆ ಹೇಳಿದ್ದಾನೆ ಅದನ್ನು ಮಾಡಿರಿ, ಅದರಂತೆ ಜೀವಿಸಿರಿ, ಅದರಂತೆ ಮುಂದೆ ಹೋಗಿರಿ, ಅದರಂತೆ ಜೀವಿಸು. ಉಳಿದವರಿಗೆ ದೇವರು ನೋಡ್ಕೊಳ್ತಾನೆ. ಆದರೆ ಖಂಡಿತವಾಗಿ ಅವರು ಕೂಡ ದೇವರ ಮಾರ್ಗದಲ್ಲಿ ನಡೀಲಿಕ್ಕೆ ದೇವರು ಅವರಿಗೆ ದೇವರ ಆತ್ಮನ ಸಹಾಯವನ್ನು ಕೊಟ್ಟು ನಡೆಸ್ತಾನೆ. ನೋಡಿ, ಇಲ್ಲಿ ಇಬ್ರಿಯ 10ನೇ ಅಧ್ಯಾಯದಲ್ಲಿ ಬಹಳ ಶ್ರೇಷ್ಠವಾದ ವಾಕ್ಯ ಒಂದಿದೆ. ಇಬ್ರಿಯ 10ನೇ ಅಧ್ಯಾಯದಲ್ಲಿ ವಚನ 25ರಿಂದ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ, ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡಿದ್ದರಿಂದ ಅದನ್ನು ಮತ್ತಷ್ಟು ಮಾಡಿರಿ. ಈಗ ದೇವರ ದಿನವು ಹತ್ತಿರವಾಯಿತು, ಸಮೀಪವಾಗ್ತಿದೆ, ಇನ್ನು ಕೂಡಿಕೊಳ್ಳ್ರಿ, ಸಭೆಗೆ ಕೂಡಿಕೊಳ್ಳ್ರಿ, ಮತ್ತಷ್ಟು ಮಾಡಿರಿ, ಜಾಸ್ತಿ ಮಾಡಿರಿ ಅಂತ. ಆದರೆ ಇಲ್ಲಿ ಹೇಳ್ತದೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನೀವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸಿ. ಕೆಲವರು ಸಭೆಗೆ ಬನ್ನಿರಿ, ಸಭೆಗೆ ಆರಾಧನೆ ಇದೆ, ಸಭೆಯಲ್ಲಿ ಒಟ್ಟಾಗಿ ಸೇರಿಕೊಳ್ಳುವ. ಟಿ ವಿಯಲ್ಲಿ ಬರ್ತದೆ, ಅಲ್ಲಿ ಬರ್ತದೆ, ಇಲ್ಲಿ ಬರ್ತದೆ, ನಾನು ಮನೆಯಲ್ಲಿ ಒಬ್ಬನೇ ಮಾಡ್ತೇನೆ. ಇದು ಎಲ್ಲಿ ಬೋಧನೆ ಇದೆ ಇದೆಲ್ಲ? ದೇವರು ಹೇಳ್ತಾನೆ ಸಭೆಯಾಗಿ ಕೂಡಿಕೊಳ್ಳಬೇಕು. ಎಷ್ಟೇ ನಿಮಗೆ ಸುವಾರ್ತೆ ಸಿಗ್ಬೋದು. ನಿಮಗೆ ಸೇವಕರು ಆಫ್ರಿಕಾದಿಂದ ಸಂದೇಶ ನಿಮ್ಮ ಟಿ ವಿಯಲ್ಲಿ ಬರ್ಬೋದು, ಇಸ್ರೇಲಿಂದ ಬರ್ಬೋದು, ಅಮೆರಿಕದಿಂದ ಬರ್ಬೋದು, ದೇಶದ ಎಲ್ಲ ರಾಜ್ಯಗಳಿಂದ ನಿಮ್ಮ ಟಿ ವಿಯಲ್ಲಿ ಸಂದೇಶ ಎಲ್ಲ ಭಾಷೆಯಲ್ಲಿ ಸೇರಿ ಬರ್ಬೋದು. ಆದರೆ ಒಬ್ಬ ವ್ಯಕ್ತಿ ಎಲ್ಲಿ ಯಾವುದೇ ಪ್ರಾಂತ್ಯದಲ್ಲಿ ಇರ್ಬೋದು, ಅವನಿಗೆ ಹತ್ತಿರದಲ್ಲಿ ಒಂದು ಸಭೆ ಇರ್ತದೆ, ಅಲ್ಲಿ ಒಬ್ಬರು ಸೇವಕರು ಇದ್ದೇ ಇರ್ತದೆ, ಸತ್ಯದಿಂದ ಆತ್ಮದಿಂದ ಆರಾಧಿಸುವ ಸಭೆಗಳು ಇದ್ದೇ ಇರ್ತವೆ. ಆ ಪ್ರಾಂತ್ಯಕ್ಕೆ ನೀನು ಹೋಗಿ ಸತ್ಯದ ಸಭೆಯನ್ನು ಹುಡುಕಿಕೊಂಡು ಅಲ್ಲಿ ನೀನು ಎಲ್ಲ ಅವರ ಕಾರ್ಯಚಟುವಟಿಕೆಯಲ್ಲಿ ಸಮಯ ಇರುವಾಗ ಸೇರಿ ಬರಬೇಕು. ಆದರೆ ಸಬ್ಬತ್ ಅಥವಾ ನಾವು ಕೂಡಿಕೊಳ್ಳಲಿಕ್ಕೆ ನೇಮಿಸಿದ ದಿನದಲ್ಲಿ, ಈಗ ಭಾನುವಾರ ನೇಮಕವಾಗಿದೆ, ಅಥವಾ ನಮ್ಮ ದೇಶದ ರಜೆ ಇರ್ತದೆ, ಎಲ್ಲ ಸೇರಿ ಬರಲಿಕ್ಕೆ ಒಳ್ಳೆಯ ಒಂದು ಅವಕಾಶ. ಆ ದಿನದಲ್ಲಿ ನಿಮಗೆ ನಿಮ್ಮ ಸಭೆಯಲ್ಲಿ ನೇಮಕವಾದ ಸಮಯದಿಂದ ಆರಾಧನೆ ಶುರುವಾಗ್ತದೆ, ಆ ಸಮಯಕ್ಕೆ ಸೇರಿಕೊಳ್ಳ್ರಿ. ಕೆಲವೊಂದು ಸಲ ಶುಕ್ರವಾರ ಉಪವಾಸ ಕೂಟಗಳಿರ್ತವೆ, ಕಾಟೇಜ್ ಮೀಟಿಂಗ್ಗಳಿರ್ತವೆ, ಅಥವಾ ಬೇರೆ ಬೇರೆ ರೀತಿಯಾದಂಥ ಕಾರ್ಯಗಳು. ನಿಮಗೆ ಸಮಯ ಇರುವಾಗ ಹೋಗಿ ಸೇರಿಕೊಳ್ಳ್ರಿ. ಆದರೆ ಸಂಡೇ ಅಥವಾ ಸಬ್ಬತ್ ದಿನದಲ್ಲಿ ತಪ್ಪಿಸ್ಕೊಳ್ಬೇಡ್ರಿ. ಅದು ದೇವರ ದಿನ. ಮನೆಯಲ್ಲಿ ಇದ್ದುಕೊಂಡು ನಾನು ಆರಾಧನೆ ಮಾಡ್ತೇನೆ, ಸೀಕ್ರೆಟ್ ಬಿಲೀವರ್, ಇದು ಎಲ್ಲಿ ಕೂಡ ಬರಲಿಲ್ಲ. ಸೈತ ನಿಮ್ಮನ್ನು ವಂಚಿಸಿದ್ದಾನೆ ಸೀಕ್ರೆಟ್ ಅಂತ ಹೇಳ್ಕೊಂಡು, ಮತ್ತು ನೀವು ಸೀಕ್ರೆಟಾಗಿ ಇಲ್ಲಿ ಉಳಿತೀಯ, ಮತ್ತು ಸೈತನು ಸೀಕ್ರೆಟಾಗಿ ನರಕ ಕರ್ಕೊಂಡು ಹೋಗ್ಬೋದು. ಸೀಕ್ರೆಟ್ ಇಲ್ಲಿ ಇಲ್ಲ, ಗುಪ್ತವಾಗಿ ನಾವು ನಂಬಿಕೆಯಲ್ಲಿ ಇರ್ತೇವೆ ಅಂಥೇಳಿ ದೇವರ ವಚನ ಗುಪ್ತವಾಗಿರುವುದು ಮರೆಯ ಹಾಕದೆ ಇರುವುದಿಲ್ಲ ಅಂತ ದೇವರ ವಚನ ಹೇಳ್ತದೆ. ಮತ್ತೊಂದು, ದೀಪವನ್ನು ಕೊಳಗದಲ್ಲಿ ಇಡುವುದಿಲ್ಲ, ಬೆಟ್ಟದ ಮೇಲೆ ಕಟ್ಟಿದ ಮನೆ ಎಲ್ಲರಿಗೂ ಗೊತ್ತಿದೆ ನೀನು ದೇವರಲ್ಲಿ ಇದ್ದೆ ಅಂತ. ನೀನು ಮಾತ್ರ ಹೇಳು ನಾನು ಸೀಕ್ರೆಟ್. ಇದು ಎಂಥ ಸೀಕ್ರೆಟ್? ನನಗೆ ಅರ್ಥ ಆಗಲ್ಲ. ನಿನಗೆ ಏನು ಯಾವ ರೀತಿ ಸೈತನ ಮಾಡಲಿಕ್ಕೆ ನೋಡ್ತಾನೋ ನನಗೆ ಗೊತ್ತಿಲ್ಲ. ಯಾಕಂದರೆ ಬಹಳ ಜನರು ನನ್ನ ಸೀಕ್ರೆಟ್ ಅವ್ರ ವಿಷಯದಲ್ಲಿ, ಅವ ಮರೆ ಇಲ್ಲಿ ಬರಲ್ಲ, ಅವನು ಅಲ್ಲಿ ಪ್ರಾರ್ಥನೆ ಬರಲ್ಲ, ಅವ್ರು ನಮ್ಮಲ್ಲಿ ಬರಲ್ಲ, ಹೀಗಾಗಿದೆ ಇಡೀ ಊರು ಮಾತಾಡ್ತಾ ಇದೆ. ಆಯಿತಾ? ನಿಮ್ಮ ವಿಷಯದಲ್ಲಿ ನೀವೇನು ಹೇಳ್ತಿದ್ದೀರಿ? ನಾನು ಸೀಕ್ರೆಟ್ ಬಿಲೀವರ್. ಆ ಜಾಗದಲ್ಲಿ ಇರದೆ ದೇವರಿಗೆ ಮಹಿಮೆ ಪಡಿಸುವಂಥ ದೇವರ ಮಗನಾಗು, ವಿಶ್ವಾಸಿಯಾಗು. ಸೀಕ್ರೆಟ್ ಬಿಲೀವರ್ ಅಂದರೆ ಗುಪ್ತವಾದಂಥ ವಿಶ್ವಾಸಿ ಅಂತ. ಆಯಿತಾ? ಯಾವುದೇ ಗುಂಪು ಸಂಘಟನೆಗೆ ಅಥವಾ ಯಾವುದೇ ಒಂದು ಡಿನೋಮಿನೇಷನ್ ನಾನು ಹೇಳ್ತಾ ಇಲ್ಲ. ಆಯಿತಾ? ನಿನಗೆ ಕೊಟ್ಟಂಥ, ನಿನಗೆ ಸಿಕ್ಕಿದಂಥ ನಂಬಿಕೆಯನ್ನು ಎಲ್ಲರ ಮುಂದೆ ಓಪನ್ ಆಗಿ ಒಪ್ಪಿಕೊಳ್ಳುವ ರೀತಿಯಲ್ಲಿ ಇರು. ಯಾಕಂದರೆ ಯೇಸು ನಮಗಾಗಿ ಲಜ್ಜೆ ಪಡದೆ
ಕ್ರೂಚಿಯ ಮರಣವನ್ನು ಲಜ್ಜೆ ಪಡದೆ, ಅಥವಾ ಆ ಒಂದು ಪೆಟ್ಟುಗಳನ್ನು, ಅಥವಾ ಈ ಭೂಲೋಕ ಯಾತ್ರೆಯನ್ನು ಲಜ್ಜೆ ಪಡದೆ, ಮನುಷ್ಯ ಜನ್ಮವೇ ಒಂದು ರೀತಿಯಾದ ಕೆಟ್ಟ ಹುಳು ಥರ, ಅದನ್ನು ಕೂಡ ಲಜ್ಜೆ ಪಡದೆ ಆತ ಮನುಷ್ಯನ ಹುಳದಂತ ಆತನು ಇಲ್ಲಿ ಬಂದನು. ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಆತ ನನಗಾಗಿ ಜೀವಿಸಿದ. ಅದಕ್ಕೆ ನಾನು ನೀವು ಆತನಿಗೆ ಜೀವಿಸುವುದು ಕಷ್ಟನ, ಸೇವೆಗೆ ಹೋಗೋದು ನಾನು ಹೇಳ್ತಾ ಇಲ್ಲ, ಆತನಿಗಾಗಿ ನಾನು ಜೀವಿಸ್ತೇನೆ, ಆತನು ಹೇಳಿದ ನಿಯಮವನ್ನು ಪಾಲಿಸ್ತೇನೆ. ಅದು ಬಿಟ್ಟುಕೊಂಡು ಇದನ್ನು ನೀವು ಕಲಿಬೇಕು, ಯೆಹೂದ್ಯರಿಂದ ಕಲಿಬೇಕು. ಅವರ ಮತದ ವಿಷಯದಲ್ಲಿ ಅವರು ಭಯಪಡೋದೇ ಇಲ್ಲ, ಅವರಿಗೆ ತಿಳುವಳಿಕೆ ಇಲ್ಲವಾದರೂ ಕೂಡ ಧರ್ಮಶಾಸ್ತ್ರದ ಅಷ್ಟೊಂದು ಅವರು ಅದನ್ನು ಯೆಹೋವ ದೇವರನ್ನು ಬಿಟ್ಟು ಕೊಡೋದೇ ಇಲ್ಲ, ಸಾಯೋದಕ್ಕೆ ಸಿದ್ಧ. ನಮ್ಮಲ್ಲಿ ಇದ್ದೇವೆ, ಸಾಯೋದು ಬಿಡಿ, ಒಪ್ಪನಾಗಿ ನಾನು ಯೇಸುವನ್ನು ನಂಬ್ತೇನೆ ಅಂತ ಹೇಳುವುದಿಲ್ಲ, ನಾನು ಸೀಕ್ರೆಟ್. ಕೆಲವರು ಏನು ದೇವರ ಮಕ್ಕಳೊಟ್ಟಿಗೆ ಗುಟ್ಟಾಗಿ ಕೆಲವೊಂದು ಸಲ ಸಿಗ್ತಾರೆ, ಮತ್ತು ಬೇರೆ ಸಮಯದಲ್ಲಿ ಇಲ್ಲ. ಏನು ಹೀಗೆ ಮಾಡಿದರೆ ನಿಮಗೇನು ಪ್ರಯೋಜನವಾದೀತು? ನಿಮ್ಗೆ ಓಪನಾಗಿ ಇವತ್ತು ದೇವರಾತ್ಮನು ಹೇಳ್ತಾ ಇದ್ದಾನೆ, ಧೈರ್ಯದಿಂದ ಮುಂದೆ ಹೋಗು, ಭಯಪಡಬೇಡ. ನಿನ್ನ ರಾಜ್ಯದಲ್ಲಿ, ನಿನ್ನ ದೇಶದಲ್ಲಿ, ನಿನ್ನ ಊರಿನಲ್ಲಿ, ನಿನ್ನ ಗ್ರಾಮದಲ್ಲಿ ಇರುವ ಸಭೆ ಓಪನಾಗಿ ಹೋಗಿ ಅಲ್ಲಿ ಆರಾಧನೆ ಮಾಡಲಿಕ್ಕೆ ಧೈರ್ಯಗೊಳ್ಳು. ಕಷ್ಟ, ಹಿಂಸೆಗಳು, ಹೋರಾಟಗಳು ಬರಬಹುದು, ಆದರೆ ದೇವರು ನಿನಗೆ ತಪ್ಪಿಸಿ ಕಾಪಾಡ್ತಾನೆ. ಇಲ್ಲವಾದರೆ ಅದೇ ಭಯದಲ್ಲಿ, ಅದೇ ಹೆದರಿಕೆಯಲ್ಲಿ, ಅದೇ ರೀತಿಯಲ್ಲಿ ನೀನು ಒಳಗಿದ್ರೆ ಒಂದು ದಿನ ರ್ಯಾಪ್ಚರ್ ಸಮಯದಲ್ಲಿ ಬಿಡಲ್ಪಡ್ತಿ. ಆವಾಗ ನೀನು ಎಷ್ಟೇ ಪಡ್ಕೊಂಡ್ರು ನಿನಗೆ ವಾಕ್ಯ ಸಿಗೋದಿಲ್ಲ. ದೇವರು ನೀನು ಆವಾಗ ನಿನ್ನ ಪ್ರಾಣವನ್ನೇ ಕೊಟ್ಟು ನೀನು ಬರಬೇಕಾಗ್ತದೆ ಪರಲೋಕಕ್ಕೆ. ಆವಾಗ ನೀನು ಏನು ಹೇಳ್ತಾರೆ ಅದು ರಕ್ತ ಸಾಕ್ಷಿ ಹಾಕಿ ನೀನು ಬರಬೇಕಾಗ್ತದೆ. ಅದಕ್ಕೆ ನಿನ್ನ ಜೀವಿತದಲ್ಲಿ ದೇವರಿಗೆ ಆ ಒಂದು ಗುಪ್ತವಾದ ಆರಾಧಕನಾಗಿದ್ದರೆ ಓಪನ್ ಆಗಿ ಬಂದು ದೇವರನ್ನು ಆರಾಧಿಸು. ಇವತ್ತು ನನ್ನ ಸಂದೇಶ ಇಷ್ಟೇ, ನೆಲೆಸ್ಲಿಕ್ಕೆ ಹೋಗ್ತೇನೆ. ನೀನು ನಂಬದೇ ಹೋದರೆ ಏನು ಪ್ರಯೋಜನ ಆಗಲ್ಲ ದೇವರ ವಾಕ್ಯದಿಂದ. ನಂಬಿದರೆ ನಿನಗೆ ಲೋಕದಲ್ಲಿ ಪರಲೋಕದಲ್ಲಿ ಸಮಾಧಾನ, ಆಶೀರ್ವಾದ, ಪರಲೋಕ, ನಿತ್ಯ ಜೀವ ಎಲ್ಲವೂ ಸಿಗ್ತದೆ. ಈ ಹೋರಾಟಗಳು, ಹಿಂಸೆಗಳು ಏನೇ ಇರಬಹುದು, ಅದನ್ನು ಜಯಿಸ್ಬೋದು. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದಾನೆ, ಲೋಕದಲ್ಲಿ ಎಲ್ಲ ಏನಿದೆ ಹೋರಾಟಗಳು ಇವೆ, ಅದ್ರ ಬೇಡ, ನಾನು ಜಯಿಸಿದ್ದೇನೆ. ಯೇಸು ಸ್ವಾಮಿ ಜಯಿಸಿದ ಮೇಲೆ ನನಗೂ ಜಯಿಸ್ಲಿಕ್ಕೆ ಆಗ್ತದೆ. ದೇವರು ನಿಮ್ಮನ್ನು ಆಶೀರ್ವಿಸಲಿ, ಸಮಾಧಾನದಲ್ಲಿ ನಡೆಸಲಿ. ಆದರೆ ರಕ್ಷಣೆ ಹೊಂದಿ ನಂಬದವರ ಭಾಗದಲ್ಲಿ ಇರದೆ ನಂಬಿದವರ ಗುಂಪಿನಲ್ಲಿ ದೇವರ ಮಕ್ಕಳಾಗಿರಿ. ಪ್ರಾರ್ಥಿಸುವ ತಂದೆ ದೇವರೇ ನಿನಗೆ ಸ್ತೋತ್ರವಾಗಲಿ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂಥ ಒಂದು ಶಕ್ತವಾದ ಮಕ್ಕಳಾಗಿ ನಮ್ಮನ್ನು ಉಪಯೋಗಿಸು. ಅಷ್ಟೇ ಅಲ್ಲ, ನಂಬಿಕೆ ಇಲ್ಲದವರ ಭಾಗದಲ್ಲಿ ಇರದಂತೆ ಯಾರು ಇವತ್ತು ಕಷ್ಟದ ಅಥವಾ ನಿನ್ನ ನಂಬಿ ದೂರವಾದರೆ ಅವರಲ್ಲಿ ಒಂದು ಪಶ್ಚಾತ್ತಾಪ ಹುಟ್ಟಿಸು ದೇವರೇ. ಪವಿತ್ರಾತ್ಮ ದೇವ, ನ್ಯಾಯ ತೀರ್ಪು, ನೀತಿ, ಪಾಪದ ವಿಷಯದಲ್ಲಿ ಅವರಿಗೆ ಅರಿವು ಹುಟ್ಟಿಸಿ, ಯಾವ ಭಾಗದಲ್ಲಿ ಅಜ್ಞಾನ ಇದೆ ಆ ಭಾಗದಲ್ಲಿ ಜ್ಞಾನ, ಯಾವ ಭಾಗದಲ್ಲಿ ಅಸತ್ಯ ಇದೆ ಆ ಭಾಗದಲ್ಲಿ ಸತ್ಯವನ್ನು ಪ್ರಕಟಪಡಿಸಿ ನಿನ್ನ ರಾಜ್ಯಕ್ಕೆ ನೀನು ನಡೆಸು. ಎಸಪ್ಪ, ಸಹಾಯ ಮಾಡು. ಅಷ್ಟೆಲ್ಲ ಯಾರೂ ಕೂಡ ನರಕಕ್ಕೆ ಹೋಗದಂತೆ ನಿನ್ನ ಜ್ಞಾನದಲ್ಲಿ, ನಿನ್ನ ಪ್ರಕಾಶಕ್ಕೆ, ನಿನ್ನ ರಾಜ್ಯಕ್ಕೆ ಬರುವಂತೆ ಮಾರ್ಗ ತಿಳಿಸು. ಅಷ್ಟೇ ಅಲ್ಲ, ಅವರಿಗೆ ಬೇಕಾದ ಸಮೃದ್ಧಿ, ಆಶೀರ್ವಾದ, ಶ್ರೀಮಂತಿಕೆ, ಒಳ್ಳೆಯ ಸಭೆ, ಒಳ್ಳೆಯ ಜಾಗ, ಮನಃಶಾಂತಿ, ಆರೋಗ್ಯ, ಜಯ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ಜೀವ ತಂದೆ. ಆಮೆನ್. ಪ್ರೈಸ್ ಗಾಡ್.